ಎಲ್ಲ ಕನ್ನಡಿಗರಿಗೆ ಮತ್ತೆ ಕ್ರಿಕೆಟ್ ಪ್ರೇಮಿಗಳಿಗೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೈಸ್ ಅಂಡ್ IPL ನ ಟಾಪ್ 5 ಅಪ್ಡೇಟ್ಸ್ಗೆ ವೆಲ್ಕಮ್. ಫಸ್ಟ್ ಅಪ್ಡೇಟ್ ABD ವಿಲಿಯರ್ಸ್ ನಮ್ಮ RCB ಆಪತ್ ಬಾಂಧವ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. RCB ಅವರು 2-3 ಸಲ ಕಂಟಿನ್ಯೂಸ್ ಆಗಿ ಕಪ್ ನ ಗೆಲ್ತಾರೆ ಅಂತ. ಬಿಕಾಸ್ ಇಲ್ಲಿ ನೋಡ್ತಾ ಇದ್ದಾರೆ ಒಂದು ಸ್ಟೇಟ್ಮೆಂಟ್, RCB ನೇ ಝೋನ್ ವೇರ್ ದೇ ಕ್ಯಾನ್ ವಿನ್ 2-3 IPL ಟ್ರೋಫೀಸ್ ಇನ್ ಎ ರಾ ಅಂತ. ಈ ತರ ಸ್ಟೇಟ್ಮೆಂಟ್ ಗಳನ್ನ ತುಂಬಾ ಲೆಜೆಂಡ್ ಗಳು ಆಲ್ರೆಡಿ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ RCBಲಿ ಆ ಲೆವೆಲ್ಗೆ ಪ್ಲೇಯಿಂಗ್ 11 ಇದೆ ಮಗ, ಮತ್ತೆ ಬ್ಯಾಕಪ್ ಪ್ಲೇಯರು ಆ ಒಂದು ಸ್ಕ್ವಾಡ್ ಅಂತೂ ನೆಕ್ಸ್ಟ್ ಲೆವೆಲ್ ತರ ಇದೆ. ಲಾಸ್ಟ್ ಸೀಸನ್ ಯಾವ ತರ ಒಂದು ಪ್ಲೇಯಿಂಗ್ 11 ಇತ್ತು ಸೇಮ್ ಅದೇ ತರ ಈ ಒಂದು ಅದೇ ತರ ಇರೋದು. ಒಂದೆರಡು ಚಾನ್ಸ್ ಆದ್ರೆ ಆಗ್ಬೋದು ಅಷ್ಟೇ, ಅದು ಬಿಟ್ಟರೆ ಜಾಸ್ತಿ ಏನಾಗಲ್ಲ. ಬಟ್ ಅವರು ಕೂಡ ಬ್ಯಾಕಪ್ ಪ್ಲೇಯರ್ ನೆಕ್ಸ್ಟ್ ಲೆವೆಲ್ ತರ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು. ಟಾಪ್ ಟು ಬಾಟಮ್ ಫುಲ್ ಪ್ಯಾಕೇಜ್ ಓಕೆನಾ. ಏನು ಕೊರತೆಗಳು ಏನು ಕಾಣಿಸ್ತಾನೆ RCBಲಿ. ಓಪನರ್ಸು, ಮಿಡ್ಲ್ ಆರ್ಡರ್ಸು, ಸ್ಪಿನ್ನರ್ಸು ಆ್ಯಂಡ್ ಪೇಸರ್ಸು ಎಲ್ಲರೂ ಕೂಡ ಸಕ್ಕತ್ತಾಗಿದೆ. ಈ ಒಂದು ಸಲ ಅಲ್ಲ, ಈ ಸಲನೂ ಗೆಲ್ಲಿ RCB ಇದನ್ನ 2-3 ಸಲ ಕಂಟಿನ್ಯೂಸ್ ಆಗಿ ಗೆದ್ಕೊಂಡು ಹೋಗ್ತಾ ಇರಲಿ, ಹಿಸ್ಟ್ರಿ ಕ್ರಿಯೇಟ್ ಮಾಡಲಿ ಅಂತಲೇ ಹೇಳ್ತೀನಿ. ಇದು ಫಸ್ಟ್ ಅಪ್ಡೇಟು. ಮತ್ತು ಸೆಕೆಂಡ್ ಅಪ್ಡೇಟು, ದುಡ್ಡಿಗಿಂತ ನನಗೆ IPL ಇಷ್ಟ ಅಂದ್ಬಿಟ್ಟು ಪಾಕಿಸ್ತಾನ್ ಪ್ರೀಮಿಯರ್ ಲೀಗ್ ಬಿಟ್ಟು ಆಸ್ಟ್ರೇಲಿಯಾ ಪ್ಲೇಯರು IPLಗೆ ಜಾಯ್ನ್ ಆಗಿದ್ದಾರೆ. IPLಗಂತೂ ತುಂಬ ಜನ ಫಾರಿನ್ ಪ್ಲೇಯರ್ಸು ಜಾಯ್ನ್ ಆಗಿದ್ದಾರೆ. ಪಾಕಿಸ್ತಾನ್ ಪ್ರೀಮಿಯರ್ ಲೀಗ್ನ ವಿಡ್ರಾ ಮಾಡಿಕೊಂಡು ಪಾಕಿಸ್ತಾನ್ ಪ್ರೀಮಿಯರ್ ಲೀಗ್ ಅಂತೂ ಫಾರಿನ್ ಪ್ಲೇಯರ್ಸು ಗುನ್ನ ಇಡ್ತಾ ಇದ್ದಾರೆ ಮಗ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ, ಸ್ಪೆನ್ಸರ್ ಜಾನ್ಸನ್ ಸ್ಯಾಲ್ರಿ PSL ಅಲ್ಲಿ 1,87,00,000 ಮಗ ಓಕೆನಾ. ಆ್ಯಂಡ್ IPL ಈ ಒಂದು ಬಾರಿ ಇವರು ರಿಪ್ಲೇಸ್ಮೆಂಟ್ ಆಗಿ ತಗೋತಾರೆ. CSG ಅವರು ನ್ಯಾಥನ್ ಎಲಿಸ್ ಅವರು ರಿಪ್ಲೇಸ್ಮೆಂಟ್ ಆಗಿ ಅವ್ರಿಗೆ ಇಂಜುರಿ ಆಯಿತು, ಅದಕ್ಕೋಸ್ಕರ ಇವ್ರನ್ನ ತಗೋತಾ ಇದ್ದಾರೆ. 1,50,00,000ಕ್ಕೆ ತಗೊಂಡಿದ್ದಾರೆ. ಪಾಕಿಸ್ತಾನಕ್ಕೂ ಇಲ್ಲಿಗೂ ಡಿಫ್ರೆನ್ಸ್ ಪ್ರೈಸ್ ನೋಡ್ತಾ ಇದ್ದಾರೆ, 37 ಲಕ್ಷ ಡಿಫ್ರೆನ್ಸ್ ಇದೆ ಪ್ರೈಸು. ಬಟ್ ಇವರು ಪಾಕಿಸ್ತಾನ ಪ್ರೀಮಿಯರ್ ಲೀಗ್ನ ವಿಡ್ರಾ ಮಾಡಿಕೊಂಡು ನಾನು IPL ಆಡ್ತೀನಿ ಅಂತ ಬಂದ್ಬಿಟ್ಟಿದ್ದಾರೆ. ಪಾಕಿಸ್ತಾನಿ ಪ್ರೀಮಿಯರ್ ಲೀಗ್ ಅಂತೂ ನಿಜವಾಗ್ಲಿ ಗುನ್ನ ಆಗ್ತಿದ್ದಾರೆ. ಈ ಒಂದು ಸೀಸನ್ ಆಲ್ರೆಡಿ 3-4 ಜನ ವಿಡ್ರಾ ಮಾಡಿಕೊಂಡು ನಾನು IPL ಆಡ್ತೀನಿ ಅಂತ ಬಂದಿರೋದು ಕ್ರೇಜಿ ಅಂತಲೇ ಹೇಳ್ತೀನಿ. ಹಿಂಗೆ ಆದರೆ ಪಾಕಿಸ್ತಾನ್ ಪ್ರೀಮಿಯರ್ ಲೀಗು ಸಖತ್ ಕೆಳಗೆ ಹೋಗ್ಬಿಡುತ್ತೆ. ಆ್ಯಂಡ್ ಮೂರನೇ ಅಪ್ಡೇಟ್, ನಮ್ಮ RCBಯ ಪ್ಲೇಯರು ಮಂಗೇಶ್ ಯಾದವ್ ಅವ್ರದ್ದು ರೀಸೆಂಟಾಗಿ ಅವ್ರದ್ದು ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ರು. RCB ಅವರು ಯಾವ ಥರ ಕ್ರಿಕೆಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ರು ಅಂಡ್ ಯಾವ ಥರ RCBಗೆ ಬಿಡ್ ಆದರು ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲೆಲ್ಲ ಇದೆ. ಆ ಒಂದು ವಿಡಿಯೋದಲ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಆ್ಯಕ್ಚುಲಿ ಮಂಗೇಶ್ ಯಾದವ್ ಅವರು. ಏನಂತ ಹೇಳಿದ್ರೆ, ವೆನ್ ದ ಬಿಡ್ ವೆಂಟ್ ಟು 5 crore 20 lakh ಐ ಸ್ಟಾರ್ಟೆಡ್ ಸೇಯಿಂಗ್ ಪ್ಲೀಸ್ SRS ಸ್ಟಾಪ್ ಅಂತ ಹೇಳ್ಕೊಂಡಿದ್ದಾರೆ. ಬಿಕಾಸ್ RCBಗೂ ಮತ್ತು SRHಗೂ ಆ ಒಂದು ಆಪ್ಷನಲ್ಲಿ ತುಂಬ ಒಂದು ಜಿದ್ದಾಜಿದ್ದಿ ನಡೀತಾ ಇತ್ತು. ಸೊ ಅದಕ್ಕೋಸ್ಕರ ಆ ಒಂದು ಟೈಮಲ್ಲಿ ಇವರು ಇಲ್ಲೇ ಅರ್ಥ ಆಗುತ್ತೆ RCBಗೆ ಫ್ಯಾನ್ ಅಂತ, ಇವರು RCBಗೆ ಆಡಲೇಬೇಕು ಅಂತ ಫುಲ್ ಹಂಗೆ ಪಟ್ಟಿಡ್ಬಿಟ್ರು ಅಂತ ಅನಿಸುತ್ತೆ. ಆದರೆ ಅದು ಕ್ರೇಜ್ ಆ ಥರ ಇತ್ತು. RCBಗೆ ತುಂಬ ಜನ ಪ್ಲೇಯರ್ಸ್ RCBಗೆ ಆಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಸೊ ಇವರು ಆ ಥರ ಹೇಳ್ತಾ ಇದ್ರಂತೆ, ಸಾಕು ನಿಲ್ಲಿಸಿ ಅಂತ. ದುಡ್ಡಿಗಿಂತ ಇಲ್ಲಿ ನೋಡಿ ಇನ್ನೊಬ್ಬ ಪ್ಲೇಯರು ದುಡ್ಡಿಗಿಂತ ನಾನು RCBಗೆ ಆಡಬೇಕು ಅಂತ ಇವರು ಆ ಲೆವೆಲ್ಗೆ ಒಂದು ಕ್ರೇವಿಂಗ್ನ ಮಾಡ್ತಾ ಇದ್ರಂತ. ಇದು ಮೂರನೇ ಅಪ್ಡೇಟು. ಮತ್ತು ನಾಲ್ಕನೇ ಅಪ್ಡೇಟು, ಬೆನ್ ಡಕೆಟ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಈ ಒಂದು ಸೀಸನ್ ಓಪನಿಂಗ್ ಆಗಿ KL ರಾಹುಲ್ ಜೊತೆ ಆಡಬೇಕಾಗಿತ್ತು. ಬಟ್ ಇವರು ಯಾವುದು ಇಂಗ್ಲೆಂಡ್ ಕ್ರಿಕೆಟ್ಗೆ ಆಡೋಕ್ಕೋಸ್ಕರ ಈ ಒಂದು ಸೀಸನ್ನು IPLಗೆ ಬರ್ತಾ ಇಲ್ವಂತ ಒಂದು ಸ್ಟೇಟ್ಮೆಂಟ್ ಹಾಕೊಟ್ಟಿದ್ದಾರೆ. ಇಟ್ ವಾಸ್ ಎ ವೆರಿ ಡಿಫಿಕಲ್ಟ್ ಡಿಸಿಷನ್. ಐ ವಾಂಟ್ ಟು ಅಪಾಲೈಸ್ ಟು ಎವ್ರಿವನ್ ಅಟ್ ಡೆಲ್ಲಿ ದಟ್ ಐ ವಾಂಟ್ ಬಿ ಕಮಿಂಗ್ ಓಕೆನಾ. ಅವರು ಬರಲ್ವಂತೆ ಈ ಒಂದು ಸೀಸನ್ನು IPLಗೆ. ಅದಕ್ಕೋಸ್ಕರ ಇವ್ರನ್ನ IPLಯಿಂದ 2-3 ವರ್ಷ ಬ್ಯಾನ್ ಮಾಡ್ತಾ ಇದ್ದಾರೆ ಮಗ. ಸೊ ಲಾಸ್ಟು 24 ಆ್ಯಕ್ಚುಲಿ ಹ್ಯಾರಿ ಬ್ರೂಕ್ ಅವರು ಕೂಡ ಈ ಒಂದು ಡಿಸಿಷನ್ನ ತಗೊಂಡಿದ್ರು. ಅವರು ಕೂಡ IPL ಆಡಲ್ಲ ಅಂತ ಹೇಳ್ಬಿಟ್ಟು ರಿಫ್ಯೂಸ್ ಮಾಡಿಬಿಟ್ಟಿದ್ರು. ಇಲ್ಲಿ ನೋಡ್ತಾ ಇದ್ದಾರೆ, IPL ಟು ಬ್ಯಾನ್ ಓವರ್ಸೀಸ್ ಪ್ಲೇಯರ್ಸ್ ಫಾರ್ 2-3 years ಇಫ್ ದೇ ರೆಫ್ಯೂಸ್ ಟು ಪ್ಲೇ ಇನ್ ದ ಟೂರ್ನಮೆಂಟ್. ಹ್ಯಾರಿ ಬ್ರೂಕ್ 24 ಈ ಥರ ಒಂದು ಕೆಲಸನ ಮಾಡಿರೋದಕ್ಕೋಸ್ಕರ 24, 25, 26 ಈ ಒಂದು ಸೀಸನ್ ಕೂಡ ಅವ್ರು ಆಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಸೀಸನಿಂದ ಅವ್ರನ್ನ ಆಪ್ಷನಲ್ಲಿ ತಗೋಬೋದು ಅಂತ ಅನಿಸುತ್ತೆ. ಆ್ಯಂಡ್ ಬೆನ್ ಡಕೆಟ್ ಕಥೆನೂ ಕೂಡ ಅದೇ ಆಗಿದೆ. 26, 27, 28. ಥ್ಯಾಂಕ್ ಯು. ಓಕೆ ಫ್ರೆಂಡ್, ಬಾಯ್. ಇದು ಅಪ್ಡೇಟು. ಮತ್ತು 5ನೇ ಅಪ್ಡೇಟ್ ಅಲ್ವಾ ಇದು. ಮತ್ತು 6ನೇ ಅಪ್ಡೇಟು, ಎಲ್ಲ ಕ್ಯಾಪ್ಟನ್ಸು ಕೂಡ ಇವಾಗ IPL ಫೋಟೋಶೂಟ್ಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಟ್ರೋಫಿ ಮುಂದೆ ಇಟ್ಕೊಂಡು. ಬಟ್ ಇದು ತುಂಬ ಲೇಟ್ ಆಗ್ತದೆ ಆ್ಯಕ್ಚುಲಿ. ಲಾಸ್ಟ್ ಎಲ್ಲ ಸೀಸನ್ಗಳೆಲ್ಲ ಬೇಗ ಆಗ್ತಾಯಿತ್ತು ಓಕೆನಾ. ಬಿಫೋರ್ ಒಂದು 2-3 ವೀಕ್ಸೇ ಆಗ್ಬಿಡ್ತಾಯಿತ್ತು. ಇನ್ನು 3 days ಅಷ್ಟೇ ಇರೋದು IPL ಸ್ಟಾರ್ಟ್ ಆಗೋಸ್ಕರ. ಬಟ್ ಇವಾಗ ಎಲ್ಲ ಕ್ಯಾಪ್ಟನ್ಸು ಕೂಡ ಒಟ್ಟಿಗೆ ಬಂದುಬಿಟ್ಟು, ಸೊ ಅಕ್ಷರ್ ಪಟೇಲು, ರಿಯಾನ್ ಪರಾಗ್ ಆ್ಯಂಡ್ ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ, ನಮ್ಮ RCBಯ ಕ್ಯಾಪ್ಟನ್ ಜೋಸೆಫ್ ಪಟಿದಾರ್ ಆ್ಯಂಡ್ ಪಂಜಾಬ್ ಕಿಂಗ್ಸ್ ಕ್ಯಾಪ್ಟನ್ ಯಾರಪ್ಪ ಅದು ಶ್ರೇಯಸ್ ಅಯ್ಯರ್ ಆ್ಯಂಡ್ LSG ಪಂತ್ ಆ್ಯಂಡ್ ರುಜುರಾಜ್ ಗಾಯಕ್ವಾಡ್, KKRನ ಅಜಿಂಕ್ಯ ರಹಾನೆ, ಮುಂಬೈ ಇಂಡಿಯನ್ಸ್ನ ಹಾರ್ದಿಕ್ ಪಾಂಡ್ಯ, ಶುಭ್ಮನ್ ಗಿಲ್ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಫೋಟೋಶೂಟನ್ನು ನಡೆಸ್ತಾ ಇದ್ದಾರೆ. ಸೊ ಇಷ್ಟು ಅಪ್ಡೇಟ್ಗಳನ್ನ ಕೇಳಿ ನಿಮಗೆ ನನ್ನ ಸ್ವಂತ ಕಾಮೆಂಟ್ ಮಾಡಿ ಬಾಯ್ಸ್ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಟೆಲಿಗ್ರಾಮ್ದು, ಹೋಗಿ ಜಾಯ್ನ್ ಆಗಿ ಅಂತ ಎವ್ರಿ ವೀಡಿಯೋದಲ್ಲಿ ಬಡ್ಕೊಳ್ಳೋದಾಯಿತು. ಬಟ್ ಯಾರು ಕೂಡ ಜಾಯ್ನ್ ಆಗ್ತಿಲ್ಲ. ಆ್ಯಂಡ್ ಫೇಸ್ಬುಕ್ಕಲ್ಲಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಫಾಲೋ ಮಾಡಿ. ಸಿ ಯು ಬಾಯ್ಸ್.